ನಾಟಿ ಟೊಮೊಟೊದಲ್ಲಿ ಟೊಮೊಟೊ ಬಾತ್ ಮಾಡಿದ್ರೆ ಯಾವ ಇವೆಲ್ಲ ಮೆಣಸಿಗೆ ಖಾರ ಆಯ್ತೈತೆ ಇಲ್ವಾ? ಖಾರ ಇಲ್ಲ ಅಂತಿಲ್ಲ, ಒಂದು ತಿನ್ಬಿಟ್ಟು ನೋಡು. ಎಲ್ಲ ಇದ್ದು ಐಟಮ್ಸ್ಗಳೇ ಮಾಡಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಅಡುಗೆನೇ ಮಾಡೋಕ್ಕಾಗಲ್ಲ. ಇದು ವಿತೌಟ್ ಮೇಕಪ್ ಟೊಮೊಟೊ ಬಾತ್. ಸ್ವಲ್ಪ ಹತ್ರ ಬಾ. ಯಾವ್ದಾರ ಫಂಕ್ಷನ್ ಹಾಕೊಂಡು ಹೋಗ್ಬಿಟ್ರೆ ಲೈಟ್ ಎಲ್ಲ ಆಫ್ ಮಾಡ್ಬಿಡ್ತಾರೆ. ಪಾರ್ಟಿ ಪಬ್ಬು ಏನ್ ತಲೆಗಿಲ್ಲ ಪಚ್ಕೊಂಡು ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಒಂದು ಫ್ಲೋರ್ಗೆ ತಲೆ ಸುತ್ತು ಬತ್ತೈತೆ. ಮುಂದೆ ನನ್ನ ಎಕ್ಸ್ಪೆರಿಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ದರಿದ್ರ ಅಂದ್ರೆ ಫ್ರೆಂಡ್ಸ್, ನಾನು ಚಿಕ್ಕ ವಯಸ್ಸಿಂದ ಬಟ್ಟೆಗಳಿಗೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ನೀನ್ ಡ್ರಮ್ ತಂದಾಗೆಲ್ಲ ಭಯ ಆಗ್ತಿತ್ತಪ್ಪಿ. ಈ ತರ 2-3 ಸಲ ಮಾಡ್ಕೊಂಡ್ರೆ ಜಲ್ಲಿ ಜಲ್ಲಿ ಬತ್ತಾನೆ ಇರ್ತಿತ್ತಂತೆ ಫ್ರೆಂಡ್ಸ್. ಲೈಫಲ್ಲಿ ಪಾನಿಪುರಿ ತಿನ್ಕೊಂಡೇ ಬದುಕ್ ಬಿಡ್ಬೋದಪ್ಪಿ. ಕೂದಲು ಜಾಸ್ತಿ ಹೇಳೋಗ್ಬಿಡ್ತಿದ್ದೀನಿ. ಇನ್ನೊಂದು ಡ್ರಾಪ್ ಹಚ್ಕೋತೀನಿ. ಸಾರ್ಥಕವಾಯ್ತು. ಹೇರ್ ಸ್ಟ್ರೈಟ್ ಮಾಡಿದ್ದು ಇಷ್ಟೊತ್ತು ಇದಕ್ಕೆ ಫ್ರೆಂಡ್ಸ್. ಅವರೆಕಾಳು ಹಾಕೊಂಡು 2 ನಿಮಿಷ ಕುದಿಸ್ಕೋತೀನಿ ಅಷ್ಟೇ. ಈ ಹುಳನ ತಿಂತಾರೆ ಫ್ರೈ ಮಾಡ್ಕೊಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತ ಸೂಪರ್ ಡೂಪರ್ ಬೆಳಗ್ಗೆನೆ ರೆಡಿ ಆಗ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಅಪರೂಪಕ್ಕೆ ಟೀ ಕುಡಿತೀವಿ ಫ್ರೆಂಡ್ಸ್. ಅದು ನಮ್ಮ ಮನೇಲಿ ಟೀ ಕಾಫಿ ಮಾಡೋದು ಯಾಕೆ ಅಂದ್ರೆ ಆಗಾಗ ಬ್ರೆಡ್ ತರ್ತಿತ್ತಲ್ಲ ಫ್ರೆಂಡ್ಸ್. ಶಿವಾಗೆ ಧ್ಯಾನೋದಯ ಆದಾಗ ಬ್ರೆಡ್ ಚಿಪ್ಸ್ ಎಲ್ಲ ತಂದು ಕೊಡ್ತಾ ಇರ್ತಿತ್ತು. ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ಅದಕ್ಕೆ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಇದನ್ನು ಕೊಡ್ದು ಸ್ವಲ್ಪ ನಿಧಾನಕ್ಕೆ ಟಿಫನ್ ಮಾಡ್ಕೊಡುವ ಅಂತ. ಇವತ್ತೊಂದು ಸ್ಪೆಷಲ್ ಟಿಫನ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಫೇವ್ರೆಟ್ ಟೊಮೊಟೊ ಬಾತ್ ಫ್ರೆಂಡ್ಸ್. ಎಲ್ಲ ನನ್ನ ಫೇವ್ರೇಟೇ, ಅದರಲ್ಲಿ ಒಂದು ಫೇವ್ರೇಟ್ ಟೊಮೊಟೊ ಬಾತು. ಯಾವುದೇ ದೇವಸ್ಥಾನದಲ್ಲಿ ಆಗ್ಲಿ ಪ್ರಸಾದಕ್ಕೆ ನಾನು ಕಾಯ್ತಾ ಕೂರೋದಕ್ಕೆ ಕಾರಣ ಟೊಮೊಟೊ ಬಾತ್. ಯಾಕಂದ್ರೆ ಅದು ನನ್ನ ಫೇವ್ರೇಟ್. ಈ ಕಡೆ ಎಲ್ಲ ಟೊಮೊಟೊ ಬಾತು ಪಲಾವ್ಗಳೇ ಮಾಡ್ತಾರೆ ಫ್ರೆಂಡ್ಸ್ ಪ್ರಸಾದಕ್ಕೆ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಟೊಮೊಟೊ ಬಾತ್ ಮಾಡ್ತೀನಿ ಇವತ್ತು. ಫುಲ್ ಡೇ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡೋದು ಮರಿತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇಷ್ಟು ಟೊಮೊಟೊ ತಂದ್ರೆ ಇನ್ನೇನಾಗ್ತಿದೆ ಫ್ರೆಂಡ್ಸ್, ನನಗೆ ಮೈಂಡ್ ಟೊಮೊಟೊ ಬಾತ್ ಕಡೆನೇ ಹೋಗ್ತಿದೆ. ಟೊಮೊಟೊ ಬಾತ್ ಮಾಡ್ತೀನಿ. ಅದು ಬೇರೆ ಹುಳಿ ಟೊಮೊಟೊ. ನಾಟಿ ಟೊಮೊಟೊದಲ್ಲಿ ಟೊಮೊಟೊ ಬಾತ್ ಮಾಡಿದ್ರೆ ಯಾವ ಇವೆಲ್ಲ ಬೆಳಗ್ಗೆ ಟೊಮೊಟೊ ಜಪ ಆಗ್ಬಿಟ್ಟೈತಲ್ಲ ನಮ್ಗೆ. ನಾನು ಬೆಳಗ್ಗೆ ಇಂಥವೆಲ್ಲ ತಿನ್ನೋದು ಬೇಡ ಅಂತ ನಾನು ಪಾಡ ನಾನಿದ್ದೆ. ತಂದು ಕಣ್ಮುಂದೆ ಇಟ್ಟರೆ ನಾನೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಐ ಕಾಂಟ್ ಅವಾಯ್ಡ್. ಐ ಅವಾಯ್ಡ್ ಬಟ್ ಫುಡ್ ಕಾಂಟ್ ಅವಾಯ್ಡ್. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಈಟ್ ಮೀ ಅಂತ ಹೇಳ್ತೈತೆ. ಖಾಲಿ ಹೋಟೆಲ್ ಇದೆಲ್ಲ ತಿನ್ನೋರು ಒಳ್ಳೆಯದೆಲ್ಲ. ಮಕ್ಕಳು ತಿನ್ಬೇಡಿ, ದೊಡ್ಡವರು ತಿನ್ಬೇಡಿ. ಚಿಪ್ಸ್ಗಳು ಮಾಡೋದೇನಾದ್ರು ನೋಡ್ಬಿಟ್ರೆ ಲೈಫ್ ಲಾಂಗ್ ಈ ಚಿಪ್ಸ್ನ ತಿನ್ನಲ್ಲ ನಾನು. ಆದ್ರೂ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಹಾಕಾಗ. ಆಲೂಗಡ್ಡೆ ಚಿಪ್ಸ್ ಹೆಂಗ್ ಮಾಡ್ತಾರೆ, ಮೊಟ್ಟೆ ಪಪ್ಸ್ ಹೆಂಗ್ ಮಾಡ್ತಾರೆ, ಪಾನಿಪುರಿ ಹೆಂಗ್ ಮಾಡ್ತಾರೆ, ಆದ್ರೂ ತಿಂತಾ ಇರ್ತೀನಿ. ಹೋದ್ರೆ ಇಬ್ರು ಹೋಗ್ರಿ, ಬಂದ್ರೆ ಇಬ್ರು ಬನ್ರಿ. ಓದ್ ಜನ್ಮದಲ್ಲಿ ಅವ್ನು ನಿನ್ಗೆ ಹೆಂಡತಿ ಆಗಿದೆ, ಅದಕ್ಕೆ ನಿನ್ ಜೊತೆನೇ ಇರ್ತಾನೆ. ಏನಾದ್ರು ಕೊಡು. ಬಿಸಿ ಬಿಸಿ ಟೀ ಮಾಡಿ ಕೊಡುವೆ ನಾನು. ತಗೋ ಕುಡಿ. ನನಗೆ ಮೇನ್ ಟೀ ಮಾಡ್ಕೊಂಡಿರೋದು. ಸೈಡಲ್ಲಿ ಸೈಕಲ್ ಕ್ಯಾಪಲ್ಲಿ ನಿನಗೆ ಅಂತ ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇನ ಒಂದ್ ಸ್ವಲ್ಪ ಚೇಂಜಸ್ಗಳನ್ನ ಮಾಡಿದೆ ನಾನು. ನೋಡಿ ಫ್ರೆಂಡ್ಸ್, ಅಲ್ಲಿ ಟೆಡ್ಡಿ ಬೇರ್ಸ್ ಇತ್ತಲ್ಲ, ಅಲ್ಲೆಲ್ಲ ಕಪ್ ಸಿಕ್ಕಿದ್ದೀನಿ. ನಿನ್ನೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟ್. ಟೆಡ್ಡಿ ಬೇರ್ಸ್ ಟಂಟಡ ಟಿವಿ ಮೇಲೆ. ನನ್ ಜ್ಞಾನನೇ ಬಂದಿಲ್ಲ, ಹಿಂಗ್ ಇಡ್ಬೋದಿತ್ತಲ್ಲ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ? ಅದರಿಂದ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಟಿವಿ ಮೇಲೆ. ಅದಕ್ಕೆ ಹೊಸ್ದಾಗಿ ಕಾಣಿಸ್ತಿತ್ತೆ ಅನ್ಬಿಟ್ಟು ಇಟ್ಟೆ. ತರಪಿ ತಕೋ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ವಜ್ರಮುನಿ ಅವ್ರಾಗ ಟ್ರೈ ಮಾಡ್ತಿದ್ಯಾ? ಇವನ್ ಬೆಳಗ್ಗೆ ಬಿಸ್ಕೆಟ್ ಜಾಸ್ತಿ ಕೊಟ್ಟಿದ್ದೀನಪ್ಪಿ. ನೆಮ್ಮದಿ ಟೀ ಕುಡಿಕಾದ್ರೂ ಬಿಡುಟ. ಅವ್ನ್ಗೆ ಬೆಳಗ್ಗೆ ಬಿಸ್ಕೆಟ್ಗಳು ಚೆನ್ನಾಗಿ ತಿಂದ್ಬಿಟ್ಟು ಎಲ್ತು ಒಳ್ಳೇದಲ್ಲ ಅಂದ್ರೂ ನಾಕಾಗ ಕೊಡ್ತಾ ಇದೀನಿ. ಹೇಳಾದ್ರೂ ಪಾಪ ಹೋಗ್ಲಿ ಮಗು ಅಂತ. ಇವನು ಅದನ್ನೇ ಅಭ್ಯಾಸ ಮಾಡ್ಕೊಟ್ಟವನಲ್ಲ. ಇನ್ನೊಂದೆರಡು ದಿನ ಹೋದ್ರೆ ಪಿಜ್ಜಾ ಬರ್ಗರ್ ಬೇಕು ಅಂತಾನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟೇಕ್ ಇಟ್ ಅಂಡ್ ಗೋ ಇಟ್. ನನ್ ಮಗ. ನಿಂಗೆ ಟೊಮೊಟೊ ಬಾತ್ ಓಕೆನಾ? ಹಂಗಾರೆ ಹಸಿಮೆಣಸಿನಕಾಯಿ ಬೇಕು. ಹಸಿಮೆಣಸಿನಕಾಯಿ ಕೇಳ್ದೆ, ಡೈಮಂಡ್ ರಿಂಗ್ ಕೇಳಲಿಲ್ಲ. ಶಾಕಿಂಗ್ ಆಗ್ತಿದ್ಯ ಹಂಗೆ.
ಮೆಣಸಿಗೆ ಖಾರ ಆಯ್ತೋ ಇಲ್ವಾ, ಖಾರ ಇಲ್ಲ ಅಂತಿಲ್ಲ, ಒಂದು ತಿನ್ಬಿಟ್ಟು ನೋಡು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ನಾನು ಅಷ್ಟು ಎಳೆ ಕಿಸ್ಲೆ ಅನ್ಕೊಂಡಿದ್ಯಾ? ಖಾರ ಐತಲ್ಲ ಈಗ ತಕ್ಷಣವೇ ಗೊತ್ತಾಗ್ಬೇಕಾ? ಇಬ್ರು ಎದ್ರಕೊಂಡು ಮನೆಯಿಂದ ಆಚೆ ಓಡೋಗ್ತಾ ಇರ್ಬೇಕು ನಾನು ಬಂದೆ ಅಂದ್ರೆ. ಇದು ನಮ್ಮ ಬಾತ್ ಮಾಡುವ ಪಾತ್ರೆ. ಶುಂಠಿ ಇಲ್ಲ. ಈಗ ಒಂದೊಂದು ಐಟಮ್ಗೂ ನಾನು ಕಳಿಸ್ತಾ ಇದ್ದೆ, ಜಾಡ್ಸ್ ಒದಿತಿತ್ತಲ್ಲ ಅಪ್ಪ. ಇಷ್ಟೇ ಶುಂಠಿ ಐತೆ ಫ್ರೆಂಡ್ಸ್, ಇದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಇವಾಗ ಹೇಳೋದಂದ್ರೆ ನಾನು ಬೆಳಗ್ಗೆ ಮೊರಡ್ರೆ ನಾಳೆ ನ್ಯೂಸ್ ಚಾನಲ್ಲೇ ನಾನು ಯಾಕೆ ಬೇಕು ಇರೋದ್ರಲ್ಲಿ ಮಾಡ್ತೀನಿ. ಪ್ರಾಣಕ್ಕಿಂತ ಶುಂಠಿ ದೊಡ್ಡದಲ್ಲ. ಲೆಟ್ಸ್ ಸ್ಟಾರ್ಟ್ ನನ್ನ ಫೇವ್ರೆಟ್ ಟೊಮೊಟೊ ಬಾತ್. ಮೊದಲು ಇಷ್ಟು ಐಟಮ್ಸ್ನ ಪೇಸ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿಕಾಯಿ ಹಂಗಂಗೆ ಹಾಕಿದ್ರೆ ಊಟದಲ್ಲಿ ಸಿಗ್ತಾ ಇರ್ತಿತ್ತಲ್ಲ, ಅದಕ್ಕೆ ರುಬ್ಕೊಬಿಡು ಬಂದ್ಬಿಟ್ಟು ಹಸಿಮೆಣಸಿಕಾಯಿ, ಶುಂಠಿ, ಸ್ವಲ್ಪ ಇನ್ನೊಂದು ಇಂಚು ಶುಂಠಿ ಅಷ್ಟು ಬೇಕಾಗಿತ್ತು ಅಂತ ಅನ್ಕೋತೀನಿ. ಸಿಪ್ಪೆನೂ ಅದು ಒಣಗೋಗಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸುಲಿದ್ರೆ ಪೂರ್ತಿ ಶುಂಠಿನೇ ಹೋಗ್ಬಿಡ್ತೈತೆ. ಅದಕ್ಕೆ ನೀಟಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ತುಂಬ ಚೆನ್ನಾಗಿರ್ತೈತೆ. ಆದರೆ ಇಲ್ಲ, ಇವಿಷ್ಟನ್ನು ಮೊದಲು ರುಬ್ಕೊಬಿಡ್ತೀನಿ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಸಾಮಾನುಗಳೆಲ್ಲ ತೊಗೊಂಡಿದ್ದೀನಿ. ಪೇಸ್ಟು ರೆಡಿ ಆಗೈತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ಗಳಿಗೆ, ಬಾತ್ಗಳಿಗೆಲ್ಲ ಜಾಸ್ತಿ ಇರಬೇಕು. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟಿದ್ರೆ ಸೂಪರಾಗಿರ್ತಾಯಿತ್ತು. ಆದರೆ ನಮ್ಮ ಮನೇಲಿ ತುಪ್ಪನೇ ಇಲ್ವಲ್ಲ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಆಮೇಲೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದಾದ್ರೂ ಐಟಮ್ಸ್ಗಳು ಇಲ್ಲ ಅಂದರೆ ನಾನು ಯಾಕೆ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಅಂದರೆ, ಕೆಲವರು ಅದು ಹಾಕ್ಬೇಕಿತ್ತು, ಇದು ಹಾಕ್ಬೇಕಿತ್ತು ಅಂತ ಸ್ವಲ್ಪ ಅದು ಬೇರೆ ಥರ ಮಾತಾಡ್ತಾರಲ್ಲ, ಅದಕ್ಕೆ ಮೊದಲಿಗೆನೇ ಇಲ್ಲ ಅಂದ್ಬಿಡ್ತೀನಿ. ಆದ್ರೂ ಅವೆಲ್ಲ ಇಲ್ಲಾಂದರೆ ಅಡುಗೆನೇ ಆಗಲ್ಲ ಅಂತ ಕೆಲವರು ಅನ್ಕೊಬಿಡ್ತಾರೆ. ಹಂಗೆ ಎಲ್ಲ ಇದ್ದು ಐಟಮ್ಸ್ಗಳೇ ಮಾಡಬೇಕು ಅಂದರೆ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಅಡುಗೆನೇ ಮಾಡೋಕ್ಕಾಗಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗಬೇಕು ಅಂತ. ಟೊಮೊಟೊನ ಆದಷ್ಟು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಪೇಸ್ಟ್ ಆಗಬೇಕು ಅಂತ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು ಅಂದರೆ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿದ್ರೆ ಸಾಕು, ಚೆನ್ನಾಗಿ ಸಾಫ್ಟ್ ಆಗಿರ್ತೈತೆ. ಇದನ್ನು 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಇನ್ನೂ ನುಣ್ಣಗೆ ಬೇಕಾದ್ರೆ ಬೇಯಿಸ್ಕೋಬೋದು. ನಾನು ಅದಕ್ಕೇ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಮಸಾಲೆಗಳು ಏನೂ ಆಗ್ತಿಲ್ಲ, ಖಾರಕ್ಕೂ ಸಹ ಏನೂ ಆಗ್ತಿಲ್ಲ, ಯಾಕಂದರೆ ಆಲ್ರೆಡಿ ಹಸಿಮೆಣಸಿಕಾಯಿ ರುಬ್ಕೊಂಡಿದ್ದೀನಲ್ಲ. ಹಂಗಾಗಿ ಈ ಮಸಾಲೆನೂ ಗಮ್ಮನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಮೇಲೆ ಎಣ್ಣೆ ತೇಲಿ ಬಂತಂದರೆ ಫ್ರೈ ಆಗೈತೆ ಅಂತ. ಆಮೇಲೆ ಸೋನಾ ಮೊಸರು ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು, ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು. ಆಮೇಲೆ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಬೇಗ ಅಡುಗೆ ಆಗಬೇಕು ಅಂತ ಈ ಥರ ಮಿಕ್ಸ್ ಮಾಡಿಕೊಂಡೆ. ಉಪ್ಪು ಆಲ್ರೆಡಿ ಟೊಮೊಟೊ ಬೇಯ್ಬೇಕಾದ್ರೆ ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅರ್ಧ ಬೋಳು ನಿಂಬೆಹಣ್ಣು ಹಾಕ್ಕೊಂಡೆ. ಮೊಸರು ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತೈತೆ ಒಗ್ಗರಣೆ ಮಾಡ್ಕೋಬೇಕಾರೆ. ಮೊಸರಿಲ್ಲ ಅಂದ್ಬಿಟ್ಟು ಲಾಸ್ಟ್ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡೆ. ನಾಟಿ ಟೊಮೊಟೊ ಆಗಿರೋದ್ರಿಂದ ಪರವಾಗಿಲ್ಲ, ಹುಳಿ ಇರ್ತೈತೆ. ಮೊಸರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅರ್ಧ ಭಾಗ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ದಮ್ ಕೊಟ್ಟೋದು ಅಂದರೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ವೇಟ್ ಇಟ್ಬಿಟ್ಟು 5 ನಿಮಿಷ ಬಿಟ್ಬಿಟ್ರೆ ಸರಿ ಹೋಗ್ತೈತೆ. ಬಿಸಿ ಟೊಮೊಟೊ ಬಾತ್ ರೆಡಿ ಫ್ರೆಂಡ್ಸ್. ಚಟ್ನಿ, ಮೊಸರು ಬಜ್ಜಿ ಏನಾರು ಇದ್ದೀರಿ ಚೆನ್ನಾಗಿರೋದು. ಕಲರ್ ಬಂದಿಲ್ವಲ್ಲ ಅಪ್ಪಿ. ಓಕೆ ಫ್ರೆಂಡ್ಸ್, ಇದು ವಿತೌಟ್ ಮೇಕಪ್ ಟೊಮೊಟೊ ಬಾತ್. ಕಲರ್ ಹಾಕಲ್ಲ, ಕಲರ್ ಹಾಕಿದ್ರೆ ಮೇಲೆ ಟಿಕೆಟ್ ತಗೋತೀವಿ. ಟಿಕೆಟ್ ಬೇಕಾ ಕಲರ್ ಬೇಕಾ? ಬ್ಯಾನ್ ಮಾಡೋರಲ್ಲ ಫುಡ್ ಕಲರ್ಸು. ಬೀಟ್ರೋಟ್ ಇದ್ದಿದ್ರೆ ಅದ್ರ ಜ್ಯೂಸ್ ತಗೊಂಡು ಮಿಕ್ಸ್ ಮಾಡ್ಬಿಡ್ತಿದ್ದೆ. ಸೋನಾ ಮೊಸರಕ್ಕೆ ಬಂದ್ರೆ ಸೂಪರ್ ಆಗಿರ್ತೈತಲ್ಲ. ಚೆನ್ನಾಗ್ಬೇಕು. ಬೆಳೆದಿರೋ ಅಕ್ಕಿನ ಇನ್ನೆಲ್ಲ ಹಂಗೆ ಸೃಷ್ಟಿ ಮಾಡೋದ ಕುತ್ಕೊಂಡು ನೀವೇ? ಹಂಗಾರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾವೇ ಬೆಳ್ಕೊಂಡು ನಾವೇ ತಿನ್ನೋಂಗಿದ್ರೆ. ಶಿವರಮ್ಮ ಊರಿಂದ ಕಟ್ ಕಳ್ಸಿದ್ರಲ್ಲ ಫ್ರೆಂಡ್ಸ್, ಅವ್ರಿಗೆ ಬೆಳೆದಿರೋರು ಯಾರೋ ಕೊಟ್ಟಿರೋದಂತೆ. 1 ಟೈಮ್ ಪಾಲಿಶ್ ಮಾಡಿರೋದು ಅನ್ಸುತ್ತೆ. ರುಚಿನೂ ಐತೆ, ಚೆನ್ನಾಗೈತೆ. ತನಪಿ ಮಧ್ಯಾಹ್ನ ಮೊಸರು ಬಜ್ಜಿ ತಗೊಬಂದ್ಬಿಟ್ಟು ನೀನು ಅದಕ್ಕೆ. ಓಕೆ ಫ್ರೆಂಡ್, ನಾನೊಂದು ಸ್ವಲ್ಪ ಬಿಸಿ ತಿಂತೀನಿ, ಯಾಕಂದ್ರೆ ಇದು ನನ್ನ ಫೇವ್ರೇಟ್, ಅದಕ್ಕೋಸ್ಕರ. ಫ್ರೆಂಡ್ಸ್, ಕಲರ್ ಇಲ್ಲಾಂದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತು. ತಿನ್ಬಿಟ್ಟು ಒಂದು ರಾಶಿ ಪಾತ್ರೆಗಳೆಲ್ಲ ತೊಳೆದಿಟ್ಟೆ. ಮನೆ ಕಡೆನೇ ನೋಡ್ಕೊಂಡವನೆ. ಮನೆಯಿಂದ ನನ್ನ ಆಚೆ ಹಾಕವ್ರೆ ಅಂತ ಸಿಗ್ನಲ್ ಕೊಡ್ತವನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರಿ ಬಾ, ಸಾರಿ ಮನೆ ಬಾಕಲ್ ತೆಗ್ದಿದ್ದೀನಿ ಬಾ. ಅವನಂಗೆ ಫ್ರೆಂಡ್ಸ್, ಅವನ ಈಗೋ ಹರ್ಟ್ ಆಗಿದೆ, ಹಾಗಾಗಿ ಅವನು ಆಚೆ ಮಲ್ಕೊಂಡವನೆ. ಬತ್ತನ ಒಂದು ಸ್ವಲ್ಪ ಹೊತ್ತು ಸೊಳ್ಳೆಗಳು ಜಾಸ್ತಿ ಕಚ್ಚಿದ ಮೇಲೆ. ಓಕೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಹೊತ್ತು ಕೆಲಸ ಐತೆ, ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್. ಯಾಕೆ ಏನು ಅಂತ ಆಮೇಲೆ ತೋರಿಸ್ತೀನಿ. ಈ ಕಡೆ ಹತ್ರ ಬಾ, ಇನ್ನು ಸ್ವಲ್ಪ ಹತ್ರ ಬಾ, ಇನ್ನು ಸ್ವಲ್ಪ ಹತ್ರ ಬಾ, ಇನ್ನು ಸ್ವಲ್ಪ ಹತ್ರ ಬಾ, ಇನ್ನು ಸ್ವಲ್ಪ ಬಾ, ಕೈ ಕೊಡು.
ಸೋಂಬೇರಿ ತಂದು ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಹೋಗ್ಬೇಕು ಅಂತ ಹೇಳೋದಲ್ಲ. ಅದೇನು ಅಂದ್ರೆ, ನಾನು ಬಟ್ಟೆ ಹೊಲ್ಸಕ್ ಹಾಕಿದ್ದೆ ಫ್ರೆಂಡ್ಸ್. ಆಯ್ತು ಹತ್ತತ್ರ ಒಂದ್2 ತಿಂಗಳು. ಯುಗಾದಿ ಹಬ್ಬಕ್ಕೆ ಇಸ್ಕೊಳ್ಳೋಣ ಅನ್ಕೊಂಡೆ, ಅವಾಗೂ ಇಸ್ಕೊಳಕ್ಕಾಗಿಲ್ಲ. ಆಮೇಲೆ ಎಲ್ಲೋ ಹೋದೆ, ಅಲ್ಲಿ ಹೋಗಕ್ಕೆ ಇಸ್ಕೊಳ್ಳೋಣ ಅಂದ್ರೆ ಇಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಈಗ ಈಸ್ಕೊಬರೋಣ ಅಂತ ಈಸ್ಕೊಬರಕ್ ಹೋದಾಗೆಲ್ಲ ಒಂದೊಂದು ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ. 3 ತಿಂಗಳಿಗೆ 6 ತಿಂಗಳಿಗೆ ಹೋಗಿ ಎತ್ಕೊಬರ್ತೀನಿ. ಇದು ನನ್ನ ಸಂಪ್ರದಾಯ ಆಗ್ಬಿಟ್ಟೈತೆ. ಅಂದ್ರೆ ದುಡ್ಡಿದ್ದಾಗ ಎತ್ಕೋಬಹುದು. ಬೇರೆಯವ್ರ ಹತ್ರ ಹೊಲ್ಸಕ್ ಹಾಕ್ಬಿಟ್ರೆ ಹೊಲ್ದಿದ್ದಾಗಿದೆ ಎತ್ಕೊಂಡೋಗಿ ಅಂತಾರೆ. ಅವಾಗ ದುಡ್ಡಿಲ್ದಾಗ ಏನ್ ಮಾಡೋದು? ಅದಕ್ಕೆ ಇವಾಗ ಹತ್ರ ಕೊಟ್ರೆ 1 ವರ್ಷ ಬಿಟ್ಟಾದ್ರೂ ಎತ್ಕೋಬಹುದು ಯಾವಾಗಾರ ದುಡ್ಡಿದಾಗ. ಅದಕ್ಕೆ ಹೊಸ ಸೀರೆನ ಹೊಲ್ಸಕ್ ಹಾಕ್ಬಿಟ್ಟು ಬರ್ತೀನಿ. ಅದೇ ಫ್ರೆಂಡ್ಸ್, ಈ ಪಿಂಕ್ ಸೀರೆ ಮತ್ತೊಮ್ಮೆ ತೋರಿಸ್ತೀನಿ. ಇದು ತುಂಬಾ ಜನಕ್ಕೆ ಇಷ್ಟ ಆಯ್ತು, ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ಈ ಥರದ್ದು ಇಲ್ವಲ್ಲ ಅಂತ ತಗೊಂಡೆ. ಅದಕ್ಕೆ ಇದನ್ನು ಹೊಲ್ಸೋಣ ಅಂದ್ಬಿಟ್ಟು ಪಿಂಕ್ ಹಾಕ್ಕೊಂಡೆ. ನೋಡ್ಬಿಡೋಣ. ಈ ಥರ ಹೊಲಿಯೋಕೆ ಮುಂಚೆ ಮತ್ತೆ ಹಾಕ್ಕೋಬಾರ್ದು ಫ್ರೆಂಡ್ಸ್. ಶೋರೂರ್ ಕಡೆ ಮೊದಲು ಹೊಸ ಬಟ್ಟೆನ ಹಸು ಮೇಲೆ ಹಾಕ್ಬಿಟ್ಟು ಆಮೇಲೆ ಎತ್ತಿ ನಮ್ಮ ಮೇಲೆ ಹಾಕ್ಕೋತಾರೆ, ಅವ್ರ ಮೇಲೆ ಹಾಕ್ಕೋತಾರೆ. ದೃಷ್ಟಿ ಆಗ್ಬಾರ್ದು ಅಂತ. ಅದೆಲ್ಲ ಸಂಪ್ರದಾಯ ಹೋಯ್ತು ಈಗ. ಒಂಥರ ಚೆನ್ನಾಗೈತೆ ಅಂತ ಅನಿಸ್ತೈತೆ. ಬಟ್ ಜಿಗಿ ಅಂತರದ್ ನೋಡಿದ್ರೆ ಯಾವ್ದಾರ ಫಂಕ್ಷನ್ಗೆ ಹಾಕೊಂಡು ಹೋಗ್ಬಿಟ್ರೆ ಲೈಟ್ ಎಲ್ಲ ಆಫ್ ಮಾಡ್ಬಿಡ್ತಾರೆ. ಲೈಟ್ ವುಮೆನ್ ಬಂದ್ರು, ಏನಕ್ಕೆ ಲೈಟ್ ಎಲ್ಲ ಆಫ್ ಮಾಡ್ರಿ ಅಂತ. ಚೆನ್ನಾಯ್ತಾ ಫ್ರೆಂಡ್ಸ್? ಹಿಂಗೇನೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಹೆಂಗ್ ಹೊಲ್ಸೋದು ಫ್ರೆಂಡ್ಸ್ ಇದನ್ನ ನೋಡಿ. ಬ್ಲೌಸು ಸೇಮ್ ಹಿಂಗೇ ಇರುತ್ತೆ. ಇದು ಬ್ಲೌಸ್ ಪೀಸ್. ಅವಕ್ಕನೇ ಕೇಳ್ತೀನಿ, ಈ ಸೀರೆಗಳು ಹೆಂಗ್ ಹೊಲ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಐಡಿಯಾ ಕೊಡ್ತಾರೆ ಅವರೇನೇನೆ. ನಾನೇನು ಇದೇ ಡಿಸೈನ್ ಬೇಕಂತ ಕೇಳೋದೇ ಇಲ್ಲ ಫ್ರೆಂಡ್ಸ್. ನನಗೆ ಇಲ್ಲಿ ತನಕ ಸ್ಲೀವ್ ಬೇಕು ಅಷ್ಟೇ ಕೇಳೋದು. ಇದೆಲ್ಲ ಸ್ಟ್ರೆಚಸ್ ಮಾರ್ಕ್ ಐತಲ್ಲ, ಅದು ಕಾಣಿಸ್ಬಾರ್ದು. ಅದಕ್ಕೆ ಇಲ್ಲಿ ತನಕ ಬೇಕು ಅಷ್ಟೇ ಹೇಳೋದು. ಅವಕ್ಕನೇ ಹೊಲಿತಾರೆ, ಸಕ್ಕದ ಹೊಲಿತಾರೆ. ಈ ಡಿಸೈನ್ ಚೆನ್ನಾಗಿರ್ತೈತೆ ಅಕ್ಕೋ ಹಂಗೆ ಅಂತ. ಅದಕ್ಕೆ ಇದನ್ನ ಎತ್ಕೊಂಡು ಕೊಡ್ತೀನಿ. ಡಿಸೈನ್ ಉದ್ರೋಗೈತಾ ಇಲ್ಲಿ ಮೋಸ ಮಾಡ್ಬಿಟ್ರು. ಇಲ್ಲಿ ಬಿಡಿ ಫ್ರೆಂಡ್ಸ್, ಸ್ವಲ್ಪ ಡಿಸೈನ್ ತಾನೆ. ಇದು ಯಾವ್ದಾದ್ರು ನೈಟ್ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು ನಾನು. ಜಿಗಿ ಎಲ್ಲರೂ ನೋಡೋ ಥರ. ನೈಟ್ ಫಂಕ್ಷನ್ ನಾನು ಹೋಗೋದೇ ಇಲ್ಲ. ಪಾರ್ಟಿ ಪಬ್ಬು ಅವೆಲ್ಲ ನಮ್ಮ ಜೀವನದಲ್ಲಿ ಇಲ್ವಲ್ಲ. ಎಲ್ಲೂ ಹೋಗಿಲ್ಲ ಅಂದ್ರೆ ಏನು ಫ್ರೆಂಡ್ಸ್, ಮನೇಲೆ ಹಾಕ್ಕೊಬಿಡ್ತೀನಿ ಒಂದಿನ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಬಂತು ಸದ್ಯ. ಬನ್ನಿ ಫ್ರೆಂಡ್ಸ್, ಸೀರೆ ಹೊಲ್ಸಕ್ಕೆ ಹಾಕ್ಬಿಟ್ಟು ನಮ್ದು ಹೊಸ ಬಟ್ಟೆ ಇಳಿಸ್ಕೊಬರೋಣ. ನಮ್ಮ ಹೆಣ್ಮಕ್ಳ ಮುಖದಲ್ಲಿ ಖುಷಿ ಬರೋದು ಒಂದು ಶಾಪಿಂಗ್ ಹೋದಾಗ, ಒಂದು ಏನಾದ್ರು ತಿನ್ನಕ್ಕೆ ಹೋದಾಗ, ಒಂದು ಬಟ್ಟೆ ಹೊಲ್ಸಿರೋದನ್ನ ಎತ್ಕೊಬರಕ್ಕೆ ಹೋದಾಗ. ಅವಾಗ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್? ಅದೇ ದುಡ್ಡು ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತೈತೆ. ತಗೊಳ್ಳೋದು ಕಡಿಮೆ ರೇಟಿಗೆ ತಗೊಂಡು ಹೊಲ್ಸಕ್ಕೆ ಜಾಸ್ತಿ ಕೊಟ್ಟಿರ್ತೀವಲ್ಲ, ಆವಾಗ ಒಂದು ಸ್ವಲ್ಪ ದುಃಖ ಆಗ್ತೈತೆ. ಆದರೆ ಆ ದುಃಖ ನಾವು ತಡ್ಕೊಳ್ಳೋ ಶಕ್ತಿ ದೇವ್ರು ನಮಗೆ ಕೊಟ್ಟವನೇ. ಓಕೆ ಬನ್ನಿ. ಹೊಸ ಬಟ್ಟೆ ಬರ್ತೈತೆ ನನಗೆ. ಅವ್ನು ಬಂತು ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ಫ್ರೆಂಡ್ಸ್. ಏನು ಅನ್ಕೊಂಡಿದ್ದೀರಾ ಅವ್ನು ನೋಡೋಕ್ಕೆ? ಹುಡುಗಿಯಾಗಿ ಹುಟ್ಟವನೇ ಅಷ್ಟೇ. ನಂತರ ಹುಟ್ಬಿಟ್ಟಿದ್ದಿದ್ರೆ ಅವ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಬಟ್ಟೆ ಬರೀ ಎಲ್ಲ ಒಂದೇ ಆಗ್ಬಿಟ್ಟಿದ್ದು ಇಷ್ಟಕ್ಕೆ. ಬ್ಯೂಟಿಫುಲ್ ಫ್ಲವರ್ಸ್. ವಾವ್. ಒಂದು ಸ್ವಲ್ಪ ಮಳೆ ಬಿದ್ದುಬಿಟ್ಟಂದ್ರೆ ಇಲ್ಲಿ ಹಿಂಗೆ ಫ್ರೆಂಡ್ಸ್ ಫೋಟೋಶೂಟ್ ಎಲ್ಲ ಮಾಡ್ಸೋಣ ಅಂತ ಅನಿಸ್ತೈತೆ. ಆ ಲೆವೆಲ್ಗೆ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ಕೋತೀನಿ. ಸಕ್ಕತ್ತಾಗಿರ್ತಿದ್ದಿಲ್ಲ ವಾತಾವರಣ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್, ಫೋಟೋಶೂಟ್ ಮಾಡ್ಕೊಳ್ತೀವಿ ಅಂತ. ಓನರ್ ಪರ್ಮಿಷನೇ ಕೊಡಲ್ಲ. ಒಳಗಡೆ ಒಬ್ರಿಗೂ ಎಂಟ್ರಿ ಇಲ್ಲ. ಏನು ತಲೆಗಿಲ್ಲ ಬಚ್ಕೊಂಡು ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಬಟ್ಟೆ ಇಸ್ಕೊಬರಕ್ಕೆ ಹೋಗ್ತಿದ್ದೀವ, ಎಣ್ಣೋರಕ್ಕೆ ಹೋಗ್ತಿದ್ದೀವ ಗೊತ್ತಾಗ್ತಾ ಇಲ್ಲ. ಹಾಂ, ಹಳದಿ ಕಲರ್ ಹೂವು ನೋಡಪ್ಪಿ ಮರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲಿ ಆರೆಂಜು, ಅಲ್ಲಿ ಹಳದಿ. ಮಳೆ ಬಿದ್ದರೆ ಸಾಕು, ಬ್ಯೂಟಿಫುಲ್ ನೇಚರು. ಈಗ ನಾವು ಟೈಲರ್ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನೀಲಿ ಕಲರ್ ಬಾವುಟ ಕಟ್ಟವ್ರೆ. ಏನು ಫಂಕ್ಷನ್? ಅಂಬೇಡ್ಕರ್ ಜಯಂತಿ ಇದ? ಹಾಂ, ಕರೆಕ್ಟ್. ಹಿಂಗೆ ಹೋದ್ರೆ ಟೈಲರ್ ಅಕ್ಕನ ಮನೆ ಸಿಗೋಕ್ಕೂ ಮುಂಚೆ ಈ ಥರ ಗುಂಡಿಗಳು ಸಿಗ್ತವೆ. ಇದು ನಮ್ಮ ಸರ್ಕಾರ. ಒಡಿರಿ ಚಪ್ಪಾಳೆ. ಕರ್ನಾಟಕ. 3 ಹೊಸ ಬಟ್ಟೆ ಬಂತು ಫ್ರೆಂಡ್ಸ್. ಫುಲ್ ಖುಷಿ ಆಗ್ತೈತೆ. ಮುಖ ಬಾಡಿ ಹೋಗೈತೆ. ಗಂಡಸ್ರ ಮುಖ ಹಿಂಗೆ ಇರ್ತೈತೆ ಫ್ರೆಂಡ್ಸ್. ಮಾಮೂಲಿಯಾಗಿ ನಾವು ತಲೆ ಕೆಡಿಸ್ಕೋಬಾರ್ದು. ಏನಪ್ಪಿ ಬಿಲ್ಡಿಂಗ್ಗಳು ಹಿಂಗೆ ಕಟ್ತವ್ರೆ ಒಂದೊಂದು. ನೋಡಪ್ಪಿ, ನನಗೆ 1 ಫ್ಲೋರ್ಗೆ ತಲೆ ಸುತ್ತು ಬರ್ತೈತೆ. ಮೀಟರ್ ಬೇಕು. ಮೀಟರ್. ಈ ಸೀರೆ ನನಗೆ ಗಿಫ್ಟ್ ಬಂದಿತ್ತು ಫ್ರೆಂಡ್ಸ್ ಬರ್ತಡೇಗೇನೇನೆ. ಅದಕ್ಕೆ ಈ ಬ್ಲೌಸು ಹೊಲಿಸ್ಕೊಂಡೆ. ವೆಯ್ಟ್ಲೆಸ್ ಆಗೈತೆ ಸೀರೆ. ಯಾವಾಗಲಾದ್ರೂ ಹಾಕ್ಕೋಬೇಕು ನೆಕ್ಸ್ಟ್ ಹಬ್ಬಗಳಿಗೆ. ಏನೂ ಡಿಸೈನ್ ಹೊಲಿಸಿಲ್ಲ ಫ್ರೆಂಡ್ಸ್, ಪ್ಲೈನಾಗಿ ಹೊಲಿಸ್ದೆ. ಟೈಲರ್ ಅಕ್ಕನೇ ಹೇಳಿದ್ರು, ಯಾವಾಗಲೂ ಡಿಸೈನೇ ಹೊಲ್ಸಲ್ಲ, ಒಳ್ಳೆ ಮುದುಕಿ ಥರ ಹೊಲಿಸ್ಕೋತೀಯ ಅಂತ. ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅದೆಲ್ಲ ಇತ್ತೀಚೆಗೆ ನಾನು ಕಲಿತಿರೋದು ಡಿಸೈನ್ ಬ್ಲೌಸು ಅವು ಇವು ಎಲ್ಲ. ಹಂಗಾಗಿ ಈಗ ಕೊಟ್ಟಿರೋ ಸೀರೆನ ಹೇಳ್ಬಿಟ್ಟು ಬಂದೆ, ಒಂದು ಸ್ವಲ್ಪ ಡಿಸೈನಾಗಿ ಹೊಲಿಸ್ರಿ ಅಂತ.
ಇದು ಇಲ್ಲಿ ತನಕ ಸ್ಲೀವ್ ಹೊಲ್ಸ್ಕೋಬೇಕು ಅನ್ನೋದು ಮಾತ್ರ ಗೊತ್ತು, ಇನ್ನು ಡಿಸೈನ್ ಏನು ಗೊತ್ತಿಲ್ಲ. ಈ ಥರ ಪ್ಲೈನಾಗೆ ಹೊಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಅಕ್ಕ ಮನೆಗೆ ಹೋಗಿದ್ದಲ್ಲ ಫ್ರೆಂಡ್ಸ್, ಅಲ್ಲಿ ಡ್ರೆಸ್ ಪೀಸ್ ಇತ್ತು, ಅದು ಎತ್ಕೊಂಡೆ ಡೈಲಿ ಯೂಸ್ಗೆ ಹೊಲ್ಸ್ಕೊಳ್ಳೋ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಪ್ಯಾಂಟ್ ಪೀಸು ಫ್ರೆಂಡ್ಸ್. ಅದು ಪ್ಯಾಂಟ್ಗೆ ನೋಡಿದ್ದೀರಾ ಫ್ರೆಂಡ್ಸ್, ಕಾಟನ್ದು ಒಂಥರ ಇಷ್ಟು ದಪ್ಪ ಹಂಗೇ ಇರ್ತೈತೆ, ಎತ್ಕೊಂಡು ಚೆನ್ನಾಗೇ ಕಾಣಿಸಲ್ಲ. ಅದಕ್ಕೆ ನಾನು ಟಾಪ್ ಹೊಲ್ಸ್ಕೊಂಡೆ. ಅದಕ್ಕೆ ಈ ಥರ ಡಿಸೈನ್ ಮಾಡಿಕೊಟ್ಟೈತೆ ಅವಕ್ಕ. ಸ್ಲೀವ್ಗೂ ಅಷ್ಟೇ ಈ ಥರ ಗ್ರೀನ್ ಕಲರಲ್ಲಿ, ಈ ಥರ ಇನ್ನು ಫುಲ್ಲು ಪ್ಲೈನೇ ಐತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನಗೊಂದು ಸ್ವಲ್ಪ ಥ್ರೆಡ್ ವರ್ಕ್ ಗೊತ್ತು ಫ್ರೆಂಡ್ಸ್, ದಾರದಲ್ಲಿ ಡಿಸೈನ್ ಮಾಡೋದೆಲ್ಲ. ಮುಂದೆ ನನ್ನ ಎಕ್ಸ್ಪೆರಿಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡೋಣ ಫ್ರೆಂಡ್ಸ್. ಇದಕ್ಕೆ ನಾನೇ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ಪಿಂಕ್ ನನ್ನ ಫೇವ್ರೆಟ್ ಕಲರ್. ಮೇನ್ ಟಾಪು ಇದು. ಒಂದು ಡ್ರೆಸ್ಸಲ್ಲಿ ಪ್ಯಾಂಟ್ ಪೀಸಲ್ಲೂ ಟಾಪ್ ಹೊಲ್ಸ್ಕೊಬಿಟ್ಟೆ. ಲೆಗ್ಗಿನ್ಸ್ ಮ್ಯಾಚ್ ಮಾಡಿ ಹಾಕೋಬೋದು, ಇಲ್ಲ ಪಲಾಜೋ ಥರ ಏನಾದ್ರು ತಗೋಬೋದು ಅಂತ. ಇದಕ್ಕೆ ಲೆಗ್ಗಿನ್ಸ್ ಚೆನ್ನಾಗಿ ಕಾಣಿಸೋದು, ಪಲಾಜೋ ಸೆಟ್ ಆಗಲ್ಲ. ಟಾಪ್ ಈ ಥರ ಇರ್ತೈತೆ ಫ್ರೆಂಡ್ಸ್, ಈ ಥರ ಡಿಸೈನ್ ಐತೆ. ಇದು ಟಾಪ್ ಪೀಸು. ಫ್ರಂಟು ಏನು ಡಿಸೈನು ಹೊಲಿಸಿಲ್ಲ, ಗೊತ್ತಾಗಲ್ಲ ಫ್ರೆಂಡ್ಸ್ ಇವು ಡಿಸೈನ್ ಹೊಲಿರಿ ಹಂಗೆ ಹಿಂಗೆ ಅಂತ ಹೇಳೋದು. ಮತ್ತೆ ನಾನು ಇನ್ನೊಂದು ಯೋಚನೆ ಮಾಡ್ತೀನಿ, ಡಿಸೈನ್ ಬ್ಲೌಸ್ಗಳೆಲ್ಲ ರೇಟ್ ಜಾಸ್ತಿ ಅಲ್ಲ ಅಂತ. ಆಮೇಲೆ ಒಂದೊಂದ್ಸಲ ಅನಿಸ್ತೈತೆ, ಈ ಥರ ಹೊಸ ಸೀರೆಗಳಿಗೆ ಡಿಸೈನ್ ಹೊಲಿಸ್ತೀರಾ, ಇನ್ನೆಂಗೆ ಡೈಲಿ ಯೂಸ್ಗೆ ಉಟ್ಕೊಳ್ಳೋ ಸೀರೆ ಹಳೆ ಸೀರೆಗಳ ಥರ ಇರೋದಾದ್ರೆ ಡಿಸೈನ್ ಬೇಡ, ಚೆನ್ನಾಗಿರೋವರ ಡಿಸೈನ್ ಹೊಲಿಸ್ಕೋಬೇಕಲ್ಲ ಅಂತ ನನ್ನ ದಡ್ಡ ಬುದ್ಧಿಗೆ ಇವತ್ತು ಗೊತ್ತಾಯಿತು. ಅದನ್ನ ಹೇಳಿದ್ದೀನಿ ಅವಕ್ಕಂಗೆ, ಒಂದು ಚೆನ್ನಾಗಿರೋ ಡಿಸೈನ್ ಹೊಲಿರಿ ಅಂತ ಹೇಳಿದ್ದೀನಿ. ಇದು ಈ ಡ್ರೆಸ್ದು ಈ ವೇಲ್ ನೋಡ್ಬಿಟ್ಟೆ ನಾನು ಆ ಟಾಪು ಏನೋ ಡ್ರೆಸ್ ಪೀಸ್ ಎತ್ಕೊಂಡೆ ನಮ್ಮ ಅಕ್ಕ ಮನೆಗೆ ಹೋದಾಗ. ನನಗೆ ಈ ಥರ ವೇಲ್ಗಳು ಸಖತ್ ಇಷ್ಟ ಫ್ರೆಂಡ್ಸ್. ಈ ಥರ ವರ್ಕ್ ಇರೋವು ಸೀರೆ ಥರ ಕಾಣಿಸ್ತಿದೆ, ದಾವಣಿ ಥರ ಕಾಣಿಸ್ತಿದೆ. ಇಷ್ಟು ದೊಡ್ಡ ವೇಲ್ ಇರೋದು ನನಗೆ ಜಾಸ್ತಿ ಇಷ್ಟ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಏನೇ ಆಗಲಿ ಡ್ರೆಸ್ಗಳಿಗೆ ದೊಡ್ಡ ವೇಲಿ ಇರಬೇಕು. ನಮ್ಮಂಥವ್ರಿಗೆ ಮಾತ್ರ ದೊಡ್ಡ ವೇಲಿ ಇರಲೇಬೇಕು. ಸಣ್ಣಗಿರೋರ್ಗೆ ಅದನ್ನು ನಡೀತೈತೆ, ಅವ್ರು ಸುಮ್ಮನೆ ಈ ಥರ ಹಾಕ್ಕೊಂಡೋದ್ರೂ ಆಗ್ತೈತೆ. ನಾವು ಈ ಥರ ಮೈ ತುಂಬ ಹಾಕ್ಕೊಳ್ಳೇಬೇಕು. ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್ ಪಿಂಕ್ ನನಗೆ. ಓಕೆ ಫ್ರೆಂಡ್ಸ್, ಇದೆಲ್ಲ ನಮ್ಮ ಹೊಸ ಡ್ರೆಸ್ ಕಲೆಕ್ಷನ್ಸು ಹೊಲಿಸಿರೋದು. ನಾನು ಬಟ್ಟೆಗಳಿಗೆ ಎಷ್ಟು ದರಿದ್ರ ಅಂದರೆ ಫ್ರೆಂಡ್ಸ್, ನಾನು ಚಿಕ್ಕ ವಯಸ್ಸಿಂದ ಬಟ್ಟೆಗಳಿಗೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಈಗ 1 ವರ್ಷದಿಂದ ಎಷ್ಟು ಬಟ್ಟೆಗಳು ತಗೊಳ್ತಾ ಇದ್ದೀನಿ ಅಂದರೆ ಫುಲ್ ಖುಷಿ ಆಗ್ತಿದೆ. ನಿಜ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ತುಂಬ ಜನ ಶೋಕಿ ಮಾಡ್ತಾರೆ ಬಟ್ಟೆಗಳಿಗೆ ಹಂಗಿಂಗೆ ಅಂತ ಅನ್ಕೋತಾರೆ. ಅದೆಲ್ಲ ಕಷ್ಟ ಇರ್ತಿದೆ ಫ್ರೆಂಡ್ಸ್. ಬಟ್ಟೆಗಳಿರ್ಬೇಕು ಹೆಣ್ಮಕ್ಳ ಹತ್ರ. ಅಷ್ಟು ಇಲ್ಲ ಅಂದ್ರೂ ಎಲ್ಲರೂ ಹೋಗಿ ಬರೋತ್ತಾಗೆ ಸಡನ್ನಾಗಿ ಎತ್ತಾಕೊಳೋ ಥರನೇ ಇರಬೇಕು. ನನಗೆ ಏನಾದ್ರೆ ಸಡನ್ನಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಹುಚ್ಚಿಡ್ದಂಗೆ ಆಗ್ತೈತೆ. ಯಾವ್ದು ಹಾಕ್ಕೊಳ್ಳೋದು, ಯಾವುದು ಇಲ್ವಲ್ಲ, ಇದು ಮೊನ್ನೆ ಹಾಕ್ಕೊಂಡಿದ್ದೀನಿ, ಇದು ನೆನ್ನೆ ಹಾಕ್ಕೊಂಡಿದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಇನ್ಮೇಲೆ ಬಟ್ಟೆಗಳು ಸ್ಟಾಕ್ ಇಟ್ಕೋಬೇಕು. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಮ್ಮ ಮನೇಲಿ ಸಾಮಾನುಗಳು ಏನೂ ಇಲ್ಲ, ಬರೀ ಡ್ರಮ್ಗಳೇ ಇರ್ತವೆ. ನೀನ್ ಡ್ರಮ್ ತಂದಾಗೆಲ್ಲ ಭಯ ಆಗ್ತಿತ್ತಪ್ಪಿ. ಮೊನ್ನೆ ಒಂದಾಯಮ್ಮ ಟಾಮು ನೀನೇ ನನ್ ಕಾಪಾಡ್ಬೇಕು. ಶಿವ ಡ್ರಮ್ ಮೇಲೆ ಡ್ರಮ್ ತರ್ತೈತೆ. ದೇವ್ರಿ ಫ್ರೆಂಡ್ಸ್, ಯಾವ್ದಕ್ಕೂ ನಾನು 2 ದಿನ ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ನೀವೇ ಆಕ್ಷನ್ ತಕೊಳ್ರಿ. ನಿಮ್ಮನ್ನೇ ನಂಬಿದೀನಿ ಫ್ರೆಂಡ್. 2 ಡ್ರಮ್ಮು, ಒಂದು ಡ್ರಮ್ ನಲ್ಲಿ ಬಾಡಿ ಇಡ್ಸಲ್ಲ ಅಂತ ಡ್ರಮ್ಗಳಲ್ಲೇ ಸ್ಟಾಕ್ ಮಾಡ್ತೀವಿ. ಶಿವಕುಮಾರ್ ಏನೋ ಸ್ಕೆಚ್ ಸ್ಕೀಮ್ ನಡೀತೈತಲ್ಲ. ಈಗ ಒತ್ತು ಮುಡುಕ್ತಾ ಇದೆ. ಈಗ ನಾನು ಎದ್ದಿದ್ದೀನಿ ಹೇರ್ ಪ್ಯಾಕ್ ಹಾಕೋಬೇಕಂತ. ವಾರಕ್ಕೊಂದ್ಸಲ ಹೇರ್ ಪ್ಯಾಕ್, ವಾರಕ್ಕೊಂದ್ಸಲ ಫೇಸ್ ಪ್ಯಾಕ್ ಇರಲೇಬೇಕು. ಇದು ನನ್ನ ಶಪಥ ಫ್ರೆಂಡ್ಸ್. ಹಾಗಾಗಿ ಅದಕ್ಕೂ ಮುಂಚೆ ನೀರು ಕಾಯಿಸ್ಬಿಟ್ಟು ಬರ್ಬೇಕು. ಇನ್ನೇನು ಮಳೆ ಬರ್ತೈತೆ. ನಾನಿವತ್ತು ಅಕ್ಸೆ ಬೀಜದಲ್ಲಿ ಹೇರ್ ಪ್ಯಾಕ್ ಹಾಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಫುಲ್ಲು ಜೆಲ್ಲಿ ಜೆಲ್ಲಿಯಾಗಿ ನೋಡಕ್ ಚೆನ್ನಾಗಿ ಕಾಣಿಸ್ತೈತೆ ಹೇರ್ ಅಂತ ಅಂದ್ಬಿಟ್ಟು ವಾರ ವಾರ ಒಂದೊಂದು ಟ್ರೈ ಮಾಡ್ತಾ ಇದ್ದೀನಿ. ಇರೋ ಐಟಮ್ಗಳಲ್ಲಿ ಈ ನ್ಯಾಚುರಲ್ ಅಲ್ಲಿ ಏನೇನು ಸಿಗ್ತೈತೆ ಆ ಥರ. ಹಾಗಾಗಿ ಇವತ್ತು ಬರೀ ಅಕ್ಸೆ ಬೀಜ ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಹೇರ್ ಪ್ಯಾಕ್ ಮಾಡೋದಂತೂ ತುಂಬಾನೇ ಈಸಿ. ಹಿಂಗೆ ಬಟ್ಲಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು, ಅಂದರೆ ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ತಗೊಳ್ಳೋದು. ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ 3 ಸ್ಪೂನ್ ಅಕ್ಸೆ ಬೀಜ ಹಾಕೋದು. ಇಷ್ಟೇ, ಕಲಿಸ್ತಾ ಇರೋದು. 5 ನಿಮಿಷಕ್ಕೆ ಪ್ಯಾಕ್ ರೆಡಿ ಆಗಿಬಿಡ್ತಿದೆ. ಇದಕ್ಕೆ ಬೇಕಾದ್ರೆ ವಿಟಮಿನ್ ಇ ಕ್ಯಾಪ್ಸುಲು, ಅಲೋವೆರಾ ಜೆಲ್ಲು ಅದೆಲ್ಲ ಹಾಕೋಬೋದು. ನಾನು ಬರೀ ಇದೊಂದೇ ಟ್ರೈ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿದ್ಮೇಲೆ ಅದು ಜೆಲಿ ಜೆಲಿ ಥರ ಎಲ್ಲ ಬರ್ತಿತ್ತಲ್ಲ ಫ್ರೆಂಡ್ಸ್, ಆವಾಗ ನಾನೊಂದು ಪ್ಲ್ಯಾನ್ ಮಾಡಿದೆ. ಇದನ್ನು ಸೋಸ್ಕೊಬಿಡೋದು, ಮತ್ತೆ ಒಂದ್ಸಲ ಆ ಬೀಜಕ್ಕೆ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಮತ್ತೆ ಜೆಲಿ ಥರ ತಗೊಳ್ಳೋದು. ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಹೇಳ್ಕೊಟ್ರು. ನೀವು ಒಂದೇ ಸಲ ಕುದಿಸ್ಕೊತೀರಾ, ವೇಸ್ಟ್ ಆಗ್ತೈತೆ,
ಯಾಕೆ ಅದರಲ್ಲಿ ಬೀಜದಲ್ಲಿ ಇನ್ನೂ ಇರ್ತೈತೆ ಜೆಲ್ಲೆಲ್ಲ ಅಂತ ಸರಿ ಅಲ್ಲ ಅಂದ್ಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡು ಮತ್ತೆ ಸೋಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಥರ 2-3 ಸಲ ಮಾಡ್ಕೊಂಡ್ರೆ ಜೆಲ್ಲಿ ಬರ್ತಾನೆ ಇರ್ತೈತಂತೆ ಫ್ರೆಂಡ್ಸ್. ಆಮೇಲೆ ಸೋಸ್ಕೊಂಡಿರೋ ಜೆಲ್ಲಿನೂ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕುದಿಸ್ಕೊಂಡ್ರೆ ಸಾಕು. ಇನ್ನೂ ಗಟ್ಟಿ ಆಗ್ತೈತೆ, ಜೆಲ್ಲಿ ಎಲ್ಲ ಬಂದ್ಬಿಡ್ತೈತೆ. ಇದನ್ನ ನೀಟಾಗಿ ಸೋಸ್ಕೊಂಡು ತಣ್ಣಗಾದ್ಮೇಲೆ ಯೂಸ್ ಮಾಡ್ಕೋಬಹುದು. ಈ ಥರ ದೊಡ್ಡದು ಸೋಸೋದೈತಲ್ಲ ಫ್ರೆಂಡ್ಸ್, ಇದ್ರಲ್ಲಿ ಸೋಸ್ಕೊಂಡ್ರೆ ನೀಟಾಗಿ ಬಂದ್ಬಿಡ್ತೈತೆ. ಈ ಬೀಜನು ರುಬ್ಬಿ ಹಾಕೋಬೋದಾ ಅಂತ ಯೋಚನೆ ಮಾಡಿದೆ, ಅಷ್ಟು ಕಂಜೂಸ್ತನ ಬೇಡ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡೆ. ಜೆಲ್ಲು ತಣ್ಣಗಾಗೈತೆ, ಇಷ್ಟು ಸಾಕು ನನ್ನ ತಲೆಗೆ. ಶಾರ್ಟ್ ಹೇಳಲ್ವಾ, ಅದಕ್ಕೋಸ್ಕರ ಮುಟ್ಟಕ್ಕೊಂಥರ ಚೆನ್ನಾಗೈತೆ ಜೆಲ್ಲಿ. ಅವಾಗ ಬಾಗಲ್ ತೆಗೆದ್ರೆ ಬರಲ್ಲ, ಅವನಿಗೆ ಆರ್ತಿ ಎತ್ತಿ ಬಲಗಾಲಿಟ್ಟು ಬಾಪ ಸೇರೋದ್ದೆ ಅಂತ ಕರಿಬೇಕು. ಸೊಳ್ಳೆಗಳೆಲ್ಲ ತುಂಬ್ಕೋತಾವೆ ಫ್ರೆಂಡ್ಸ್, ಅವ್ನು ಪಟ ಬಾ ಅಂದ್ರೆ ಬರಲ್ಲ. ಈ ಜೆಲ್ನ ತಲೆ ಬುಡದಿಂದ ತುದಿವರೆಗೂ ಹಚ್ಕೋಬೇಕು, ಅವಾಗಲೇ ರಿಸಲ್ಟ್ ಸಿಕ್ಕೋದು. ನೀಟಾಗಿ ಹಚ್ಕೋಬೇಕು. ಒಂದು ಬಾಚಣಿಗೆ ಎತ್ಕೊಂಡು ಕ್ರಾಫ್ಟ್ ತೆಗೆದು ಹಚ್ಕೊಂಡ್ರೆ ನೀಟಾಗಿ ಹಚ್ಕೋಬೋದು. ನನಗೆ ಮೈ ಬಾರ ಅಂದ್ಬಿಟ್ಟು ಹಂಗಂಗೆ ಕೈಯಲ್ಲೇ ತೆಕ್ಕೊಂಡು ಹಚ್ಕೋತಾ ಇರ್ತೀನಿ. ಮತ್ತು ಈಸಿ ಅನ್ನಿಸ್ತೈತೆ ಫ್ರೆಂಡ್ಸ್. ಇಷ್ಟು ದಿನ ನಾನು ಏನೇನೆಲ್ಲ ಹೇರ್ ಪ್ಯಾಕ್ ಯೂಸ್ ಮಾಡಿದ್ದೀನಿ, ಇದು ಈಸಿ. ಮತ್ತು ವಾಶ್ ಮಾಡುವಾಗ ನೀಟಾಗಿ ಹೋಗ್ಬಿಡ್ತೈತೆ. ಹಂಗಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರಿಸಲ್ಟು ಸಹ ಚೆನ್ನಾಗಿ ಕೊಡ್ತೈತೆ. ಆರಾಮಾಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಸೈಡ್ ಎಫೆಕ್ಟ್ ಇರಲ್ಲ. ಓಕೆ ಫ್ರೆಂಡ್ಸ್, ಈಗ ಬಂದು ಅರ್ಧವರೆ ಬಿಟ್ಟೆ, 30 ನಿಮಿಷ. ಸ್ವಲ್ಪ ಡ್ರೈ ಆದಂಗೆ ಅನಿಸ್ತೈತೆ, ಅಂಟ್ಕೋತಾ ಇಲ್ಲ. ಈಗ ಫ್ರೆಶ್ ಆಗಿಬಿಟ್ಟು ಬೇಗ ನಾನು ಸ್ಟ್ರೈಟ್ನರ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಗಂಡಪ್ಪ. ಕೇಳ್ತಾ ಇದ್ರು ತಂದು ಕೊಟ್ಟಿದ್ಯಲ್ಲ ಅಪ್ಪಿ, ನೀನೇ ಅಪ್ಪಿ ನಿಜವಾದ. ಏನಂತ ಹೇಳೋದು ಅರ್ಥ ಆಗ್ತಿಲ್ಲ. ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಥ್ಯಾಂಕ್ಸ್ ಅಪ್ಪಿ, ನಾನು ಕೇಳ್ದಿರನೇ ತಂದು ಕೊಟ್ಟಿದ್ಯಾ. ಪಾನಿಪುರಿ, ನನ್ನ ಜೀವ ಉಳಿಸುವ ಪಾನಿಪುರಿ. ಇತ್ತೀಚೆಗೆ ಜಾಸ್ತಿ ತಿಂತಾನೆ ಇಲ್ಲ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿದ್ದೀರಾ? ತಿಂತಾನೆ ಇಲ್ಲ. ತಿಂಗಳಿಗೆ 1 ಪ್ಲೇಟು ಅಷ್ಟೇ. ಬಿಸಿ ಇದ್ದಾಗಲೇ ತಿನ್ಬೇಕು. ಹುಳ ಬಿಟ್ಟರು ಪರವಾಗಿಲ್ಲ, ಕಲಿಸ್ಕೊಂಡು ತಿಂತಾ ಇರ್ತೀನಿ. ಈ ಥರ ಸೌಂಡ್ ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ಕರೆಂಟ್ ಕನ್ಫ್ಯೂಸ್ ಆಗ್ಬಿಟ್ಟೈತೆ. 3 ದಿನದಿಂದ ಹೋಗ್ತೈತಲ್ಲ ಇಷ್ಟು ಗಂಟೆಗೆ. ಇವತ್ತು ಹೋಗೋಣ, ಮಳೆ ಬಂದಿರ್ಬೋದು ಅಂತ ಕರೆಂಟೇ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಆಲ್ರೆಡಿ ಒಂದು ಇರುವೆ ಡೈ ಹೊಡೆದ್ಬಿಟ್ಟೈತೆ. ಇವಾಗ ಬಿತ್ತಾ ಪಾನಿಪುರಿಲೇ ಇತ್ತ ಗೊತ್ತಾಗ್ತಾ ಇಲ್ವಲ್ಲ. ಏನಾದ್ರೂ ಇರ್ಲಿ, ಸೈಡ್ಗೆ ಎತ್ತಾಕ್ಬೇಕು, ತಿಂತಾ ಇರ್ಬೇಕು. ಕರೆಂಟ್ ಬಂತು. ಈ ಕರೆಂಟ್ ಬಂದಿಲ್ಲ ಅಂದಿದ್ರೆ ಹುಳ ಎಲ್ಲ ಡೈ ಹೊಡಿಯೋ ಫ್ರೆಂಡ್ಸ್. ಇದ್ರೊಳಗೆ ಪಾನಿಪುರಿ ಒಳಗಡೆ ಅವುಗಳನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಿತ್ತು ನಾನು. ಪಾನಿಪುರಿ ಮಳೆಗಾಲದಲ್ಲಿ ಹಂಗೆ ಫ್ರೆಂಡ್ಸ್, ಚಿಟ್ಟೆಗಳು ಹುಳುಗಳು ಜಾಸ್ತಿ ಇರ್ತವೆ. ಲೈಫಲ್ಲಿ ಪಾನಿಪುರಿ ತಿನ್ಕೊಂಡೇ ಬದುಕ್ಬಿಡ್ಬೋದಪ್ಪಿ. ನಿಮ್ಮ ಅಪ್ಪ ಕೊಡ್ತಾನೆ. ನಾನು ಈ ಗೆಟಪಲ್ಲಿ ಬಂದಿದ್ರಿ ಅಂದ್ರೆ ಅರ್ಥ ಆಗೇ ಬಿಟ್ಟಿರ್ತೈತಿ ನಿಮ್ಗೆ. ಇದನ್ನ ಟ್ರೈ ಮಾಡ್ಬೇಕು ಫ್ರೆಂಡ್ಸ್. ನಾನು ನಿನ್ನಿಂದ ಕಾಯ್ತಾ ಇದ್ದೀನಿ ಇದನ್ನ ಯಾವಾಗ ನಾನು ಕಲ್ತ್ಕೊಳ್ತೀನಿ ಅಂತ. ಅದಕ್ಕೆ ಸ್ವಲ್ಪ ತ್ಯಾವ ಇದ್ದಂಗೆನೆ ಹಾಕ್ಬೇಕು, ಇಲ್ಲ ತ್ಯಾವ ಕರೆಂಟ್ ಶಾಕ್ ಹೊಡಿತು ಹಾಕ್ಬಾರ್ದ, ತ್ಯಾವ ಇದ್ದಾಗ ಹಾಕ್ಬಾರ್ದು ಅಂತ ಶಿವ ಹೇಳ್ತೈತೆ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಇದು ಸ್ಟ್ರಾಕ್ಸ್ ಇದು ಏರ್ ಸೆರಮ್ ಹಚ್ಬಿಟ್ಟೆ ಅದನ್ನ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಕೂದಲು ಹಾಳಾಗ್ಬಿಡ್ತೈತೆ. ಹೇರ್ ಸೆರಮ್ ಹಚ್ಬೇಕಂದ್ರೆ ಸ್ವಲ್ಪ ತ್ಯಾವ ಇದ್ದಾಗೆ ಹಚ್ಬೇಕು, ಡ್ರೈ ಆದ್ಮೇಲೆ ಹಚ್ಬಾರ್ದು. ಅಂದ್ರೆ ಇದು ಹೇರ್ ಸೆರಮ್ ಹಚ್ಚಿ ಅದು ಡ್ರೈ ಮಾಡ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಇದು ಟ್ರೈ ಮಾಡೋದಾ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಶಿವಾಗ ಎದ್ದಲ್ಲಿ ಡವ ಬರ್ತಿದೆ. ಫ್ಯಾನ್ ಹಾಕೊಂಡು ಆರಿಸ್ಕೊಳ್ಳ ಹೋಗ್ಲಿ. ಓಕೆ ಫ್ರೆಂಡ್ಸ್, ಯಾಕೆ ಶಿವಾಗ ಟೆನ್ಷನ್ ಕೊಡೋದು, ಇರೋದು ಒಬ್ಳೆ ಎಂತಿ. ಅದಕ್ಕೆ ಇದು ಮಾಡ್ತೀನಿ, ಆರಿಸ್ಕೊಂಡೇ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಲೇಟ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಈಗಷ್ಟೇ ನಾವು ಸ್ನಾಕ್ಸ್ ತಿಂದಿದೀವಲ್ಲ. ನಾನು ಒಬ್ಳೆ ತಿಂದಿಲ್ಲ ಫ್ರೆಂಡ್ಸ್, ನಾನು ಬಕಾಸುರಿ ಇರ್ಬೋದು, ಆದ್ರೆ ಗಂಡನ್ ಕೊಡದೆ ತಿನ್ನಷ್ಟು ಬಕಾಸುರಿ ಇಲ್ಲ. ಶಿವಾಗೂ ನಾನು ಇಬ್ರು ಶೇರ್ ಮಾಡ್ಕೊಂಡು ಪಾನಿಪುರಿನ ತಿಂದ್ವಿ. ಜಾಸ್ತಿ ಹೊಟ್ಟೆ ತುಂಬೈತೆ. ಅಡಿಗೆ ಲೇಟ್ ಆಗಿ ಮಾಡಿದ್ರು ನಡೀತೈತೆ. ಹಂಗಾಗಿ ನಮ್ಮ ಹೇರ್ ಕಡೆ ನಾವು ಗಮನ ಕೊಡುವ. ಅದನ್ನ ನೋಡ್ಲೇಬೇಕು. ನೆನ್ನೆಯಿಂದ ಯಾವಾಗ ಟ್ರೈ ಮಾಡ್ತೀನಿ ನಿದ್ದೆನೆ ಬಂದಿಲ್ಲ. ಗಂಡಪ್ಪ ಈಗ ಸರಿ ಆಯ್ತಾ? ಚೆನ್ನಾಗಾರ ಐತೆ ಫ್ರೆಂಡ್ಸ್. ಈಗ ಹೇರ್ ಸೆರಮ್ ಹಚ್ಕೋಬೇಕು, 1 ಡ್ರಾಪ್. ಇದು ಕೂದಲು ಹಾಳಾಗದೆ ಇರಕ್ಕಂತೆ ಫ್ರೆಂಡ್ಸ್. ಇದು ಹಚ್ಕೊಳ್ಳೇಬೇಕಂತೆ ಇದು ಯೂಸ್ ಮಾಡಿದ್ರೆ. ಈ ತರದ್ದು ಕೂದಲು ಜಾಸ್ತಿ ಹಾಳಾಗ್ಬಿಡ್ತೈತಿ. ಇನ್ನೊಂದು ಡ್ರಾಪ್ ಹಚ್ಕೋತೀನಿ. ಒಂದ್ 2-3 ಸಲ ಯೂಸ್ ಮಾಡಿದ್ರೆ ನನಗೆ ಪಕ್ಕ ಗೊತ್ತಾಗ್ತೈತಿ ಫ್ರೆಂಡ್ಸ್ ಹೆಂಗ್ ಯೂಸ್ ಮಾಡ್ಬೇಕು ಅಂತ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಈ ತರ ಆನ್ ಆಗ್ತೈತೆ. ಹೇಳ್ಕೊಡ್ತು ನೆನ್ನೆ. ಇಲ್ಲ ಐತಲ್ಲ ಫ್ರೆಂಡ್ಸ್, ಇದು ಯಾವ್ದು ಬೇಕಾದ್ರೂ ಇದು 220C 200 180 165 ಈ ತರ
ನಾವು ಇದು ಮಾಡ್ಕೋಬೋದು ಯಾವುದು ಬೇಕಾದರೂ. ಇಲ್ಲಿ ಬಟನ್ ಐತೆ, ಇದು ಕ್ಲಿಕ್ ಮಾಡಿದ್ರೆ ಮಾತ್ರ ಕೆಳಗಡೆ ಹೋಗ್ತೈತೆ. ಈ ಥರ ಯಾವ ಬಿಸಿ ಬೇಕು ಅಂದ್ಬಿಟ್ಟೇನು ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೀಟ್ ಆಗೈತೆ ಅನ್ಕೋತೀನಿ. ಲೆಟ್ಸ್ ಸ್ಟಾರ್ಟ್. ತುಂಬಾ ಹೀಟ್ ಆಗೈತೆ. ಆಫ್ ಮಾಡ್ತೀನಿ. ಆಫ್ ಮಾಡ್ಬಿಟ್ಟು ಯೂಸ್ ಮಾಡ್ತೀನಿ. ಅರ್ಥಕವಾಯ್ತು, ಸಾರ್ಥಕವಾಯ್ತು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಈ ತರದ್ದು ಇದೆಯಲ್ಲ ಫಸ್ಟ್ ಫ್ರೆಂಡ್ಸ್ ನೋಡ್ತಿರೋದು ಫಸ್ಟ್ ಟೈಮ್, ಹಂಗಾಗಿ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅವತ್ತು ನಮ್ಮ ಅಕ್ಕ ಮನೆಗೆ ಹೋದಾಗ ಅದೊಂಥರ ಬಾಚಣಿಗೆ ತರ ಇತ್ತು ರೌಂಡ್ಗೆ, ಅದು ಗೊತ್ತಿತ್ತು, ನೋಡ್ಕೊಂಡಿದ್ನಲ್ಲ. ಆರಿಸಿದಿನಪ್ಪಿ, ಭಯ ಪಡ್ಬೇಡ, ಸುಮ್ನೆ ಇರೋ. ಡೋಂಟ್ ವರಿ, ಈ ವಿಡಿಯೋ ಹಾಕಿ ನನ್ನ ನಾಳೆವರೆಗೂ ವೇಟ್ ಮಾಡಿದ್ರೆ ಸಾಕು. ನೀವೇ ಟಿಪ್ಸ್ ಕೊಡ್ತೀರಾ ಫ್ರೆಂಡ್ಸ್. ಇದಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಇವಾಗ ಹೆಂಗ್ ಬರ್ತೈತೆ ಹಂಗೆ ಯೂಸ್ ಮಾಡೋಣ ಫ್ರೆಂಡ್ಸ್. ನನಗೆ ಈ ತರ ಸ್ಟ್ರೈಟ್ ಏರ್ ಚೆನ್ನಾಗಿ ಕಾಣಿಸ್ತಾ, ಇದು ಚೆನ್ನಾಗಿ ಕಾಣಿಸ್ತಾ ಫ್ರೆಂಡ್ಸ್? ನೀವು ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ಓ, ನನ್ ಹೇರು, ನನ್ನ ತಲೆ ಕೂದಲು ಯಾಕೆ ತುಂಡ ಕಾಣಿಸ್ತಿತ್ತು ಅಂದ್ರೆ ಸಿ ಫ್ರೆಂಡ್ಸ್, ಡಿಫ್ರೆನ್ಸ್. ಸುತ್ತಿ ಇದು ಹಿಂಗೈತೆ, ಇದು ಸ್ಟ್ರೈಟ್ ಮಾಡಿದ್ಮೇಲೆ ಇಲ್ಲಿ ಗಂಟ ಇಷ್ಟು ಉದ್ದ ಇದೆ ಫ್ರೆಂಡ್ಸ್ ನನ್ನ ತಲೆ ಕೂದಲು. ನೋಡಿದ್ರೆ ಇದು ರಿಂಗ್ ರಿಂಗ್ ಆಗಿ ಇಷ್ಟ ಐತೆ ನೋಡಿ ಫ್ರೆಂಡ್ಸ್. ಗಂಡಪ್ಪ ಯಾವ ಹೇರ್ ಸ್ಟೈಲ್ ಚೆನ್ನಾಗೈತೆ ನನ್ಗೆ ಅಂದ್ರೆ? ಇದಾ ಹಿಂಗ್ ಕಾಣಿಸ್ತಾ ಇದ್ದೀನಿ? ಏನ್ ಬಿಲ್ಡಪ್ ಕೊಡ್ತೀಯ? ಇದ್ದಂಗೆ ಇದ್ದೀನಿ ತಾನೆ. ಚೆನ್ನಾಗೈತೆ, ಒಂಥರ ಮುಟ್ಟಿದ್ರೆ ಫೀಲ್ ಚೆನ್ನಾಗೈತೆ, ರೇಷ್ಮೆ ತರ, ಸಾಫ್ಟ್ ತರ. ಈಗ ಗೊತ್ತಾಯ್ತು ನನಗೆ ಹೀರೋಯಿನ್ಗಳೆಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ಅದು ಮುಟ್ಟಿದ್ರೆ ಸೂಪರ್ ಆಗಿ ಅನಿಸ್ತೈತೆ, ಅದಕ್ಕೆ ಮುಟ್ತಾರೆ ಅಷ್ಟೇ. ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್, ಹೆಂಗ್ ಕಾಣಿಸ್ತೈತೆ ಅಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ಮತ್ತೆ ಇದು ಎಷ್ಟೊತ್ತು ಹಿಂಗೆ ನಿಧಾನಕ್ಕೆ ಅನ್ಬೇಕಾ, ತಲೆ ಬಚ್ಚೋ ತರ ಅನ್ಬೇಕಾ? ಇದೊಂದು ಡೌಟ್ ಐತೆ ಫ್ರೆಂಡ್ಸ್, ನನ್ನೇನೆ ಕೇಳ್ಕೊಬೇಕಾಗಿತ್ತು, ಅದೊಂದು ಮಿಸ್ ಆಯ್ತು ಫ್ರೆಂಡ್ಸ್. ಹಿಂಗ್ ಬಂದೈತೆ, ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ. ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಬೈದಲ್ಲೇ ಇದ್ ಮಾಡಿದೆ. ತಲೆ ಸುಟ್ಟೋಗ್ತಿತ್ತ, ಕೂದಲು ಸುಟ್ಟೋಗ್ತಿತ್ತ ಅಂತ ಟಚ್ ಆಯ್ತು ಒಂದ್ಸಲ, ಬಿಸಿ ಆಯ್ತು ಅಷ್ಟೇ, ಏನೋ ಅನ್ಸಿಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಧೈರ್ಯ ಬಂತು. ಓಕೆ ಫ್ರೆಂಡ್ಸ್, ಫ್ಯಾಷನ್ ಶೋ ಮುಗೀತು, ನನ್ನ ಆಸೆ ಕೊನೆಗೂ ಇತ್ತು. ಮುಟ್ಟಿದ್ರೆ ಒಂಥರ ಫೀಲ್ ಅನಿಸ್ತೈತೆ, ಅರೇಂಜ್ ಮಾಡಿರೋ ಬಟ್ಟೆ ತರ ಫೀಲ್. ಓಕೆ ಫ್ರೆಂಡ್ಸ್, ಈ ಫ್ಯಾಷನ್ ಶೋನ ಸೈಡ್ಗಿತ್ತು, ಹೊಟ್ಟೆ ಪಾಡು ನೋಡುವ. ಅವರೆಕಾಳು ಹುಳಿ ಮುದ್ದೆ. ಓಕೆ ಫ್ರೆಂಡ್ಸ್, ನಾವಿಷ್ಟೆಲ್ಲ ಮಾಡಿದ್ರು ಅಡಿಗೆ ಮಾಡಕ್ ಹೋಗ್ಬೇಕಾದ್ರೆ ತಲೆ ಗಂಟು ಹಾಕ್ಲೇಬೇಕು. ಇದೆಲ್ಲ ಏನಿದ್ರು ಹೊರಗಡೆ ಹೋಗ್ಬೇಕಾದ್ರೆ ಮಾಡ್ಕೋಬೇಕು ನಾನು. ನೆಕ್ಸ್ಟ್ ಊರಿಗೆ ಹೋಗ್ತೀಯಾ? ಓಹೋ, ಏನ್ ಸ್ವಿಟ್ಜರ್ಲ್ಯಾಂಡು, ವೇಟಿಂಗ್ ಅಂತ. ಎಸ್ ಸ್ಟ್ರೈಟ್ ಮಾಡಿದ್ದು ಇಷ್ಟೊತ್ತು ಇದಕ್ಕೆ ಫ್ರೆಂಡ್ಸ್. ಹಿಂಗೆ ಹಾಕ್ಕೊಟ್ರೆ ಅಡುಗೆ ಆರಾಮಾಗಿ ಮಾಡ್ಬೋದು ಅಂತ. ಓಕೆ ಫ್ರೆಂಡ್ಸ್, ಉರ್ದು ಅವರೆಕಾಳು ಹುಳಿಗೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕ್ಬಿಟ್ಟು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ. ಆಲೂಗಡ್ಡೆ ಬದನೆಕಾಯಿ ತೊಳೆದು ನೀರು ಹಾಕೊಂಡಿದ್ದೀನಿ, ಮತ್ತೆ ಒಂದ್ಸಲ ತೊಳ್ಕೊಬೇಕು. ಅವರೆಕಾಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಇಷ್ಟು ತಗೊಂಡು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟೇ ಹುಳಿ ಸಾರಿಗೆ. ಮೊದಲು ಬಾಣಲಿ ಇಟ್ಕೊಂಡು ಅವರೆಕಾಳು ಹುರ್ಕೊಳ್ತಾ ಇದ್ದೀನಿ. ಹುರ್ದ್ಕಾಳು ಹುಳಿ ಅಂದರೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಎಲ್ಲ ರುಬ್ಬಿ ಮಾಡಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಶಿವಾಗಿ ಇಷ್ಟ ಆಗಲ್ಲ, ಅದಕ್ಕೆ ರುಬ್ದಿರನೇ ಅವರೆಕಾಳು ಹುಳಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಶೋರ್ ಕಡೆ ಮಾಡ್ತಾರೆ, ಸೂಪರ್ ಆಗಿರ್ತೈತೆ. ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು ಹುರ್ದು ಸೈಡ್ಗೆ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿರಿದ್ಮೇಲೆ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ರುಬ್ಬಿ ಮಾಡೋದಂದ್ರೆ ಇವಾಗ ಏನು ಎಲ್ಲ ಒಗ್ಗರಣೆ ಮಾಡ್ಕೊಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಅವೆಲ್ಲ, ಅದಕ್ಕೊಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬಿಟ್ರೆ ಅದೇ ಮಸಾಲೆ ಆಗ್ತೈತೆ, ಹುಳಿ ಸಾರ್ಗೆ ಮಸಾಲೆ. ಹುಣಸೆಹಣ್ಣು ಹಾಕಿ ರುಬ್ಕೊಬಿಟ್ರೆ ಅದನ್ನು ಒಗ್ಗರಣೆ ಹಾಕಿ ಕುದಿಸ್ಕೊಂಡು ಅವರೆಕಾಳನ್ನ ಹುರಿದು ಹಾಕ್ಕೊಳ್ಳೋದು ಅಷ್ಟೇ. ಉರಿದೀರ ಮಾಡಬೇಕು, ರುಬ್ದಿರ ಮಾಡಬೇಕು ಅಂದರೆ ಈ ಥರ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೊಟೊ ಒಂದೆರಡು ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿರ್ತೈತೆ ಹುಳಿ ಸಾರುಗಳಿಗೆ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ. ಮತ್ತು ಈ ಥರ ಬದನೆಕಾಯಿ ಐತಲ್ಲ ಫ್ರೆಂಡ್ಸ್, ಹಸಿರು ಕಲರ್ ಬದನೆಕಾಯಿ, ಅದನ್ನು ಮಾತ್ರ ಈ ಥರ ಸಾಂಬಾರುಗಳಿಗೆ, ಹುಳಿ ಸಾರುಗಳಿಗೆ ರುಚಿನೇ ಬೇರೆ, ಸಕ್ಕತ್ತಾಗಿರ್ತೈತೆ. ಮಸಾಲೆ ಸಾರಿಗಿಂತ ಆಲೂಗಡ್ಡೆ ಬದನೆಕಾಯಿನ ಯಾವ ಸಾರಲ್ಲಾದರೂ ಸೈಡ್ಗೆ ಎತ್ತಿಡ್ಬೋದು, ಹುಳಿ ಸಾರುಗಳಲ್ಲಿ ಸೈಡ್ ಎತ್ತಿಡೋಕ್ಕೆ ಆಗಲ್ಲ, ಚೆನ್ನಾಗಿರ್ತೈತೆ. ತಟ್ಟೆ ಮುಚ್ಚಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅರ್ಧದಷ್ಟು ಆಲೂಗಡ್ಡೆ ಬದನೆಕಾಯಿ ಬೆಂದಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊತೀನಿ. ತಟ್ಟೆ ಮುಚ್ಚಿ
ನೀರೆಲ್ಲ ಸ್ವಲ್ಪ ಸುಂಡೋದ್ಮೇಲೆ ಕರೆಕ್ಟಾಗಿ ಬಂದಿರ್ತೈತೆ. ಅವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮೊನ್ನೆ ಊರಿಂದ ತಂತಲ್ಲ ಫ್ರೆಂಡ್ಸ್ ಹೊಸ ಸಾಂಬಾರು ಪುಡಿ, ಅದು ಟೇಸ್ಟ್ ನೋಡೋಣ ಅಂತ ಅನ್ನಿಸ್ತು. ಘಮ ಘಮ ಅಂತ ಇತ್ತು, ಅದಕ್ಕೆ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಬದನೆಕಾಯಿ ಹಾಕಿರೋದ್ರಿಂದ ಆಲೂಗಡ್ಡೆ ಹಾಕಿರೋದ್ರಿಂದ ಕುದೀತಾ ಗಟ್ಟಿಯಾಗಿ ಬಿಡ್ತಿದೆ ಸಾರು. ಹಾಗಾಗಿ ಆಮೇಲೆ ಒಂದು ಕುದಿ ಬಂದಮೇಲೆ ಹುಣಸೆ ರಸ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕುದಿಬೇಕಾದ್ರೆ ಸಾಂಬಾರು ಪುಡಿ ಘಮ ಘಮ ಅಂತ ಇತ್ತು. ಯಾರು ಮಾಡಿದ್ರೋ ಏನೋ, ಅವ್ರು ಪೂಜೆನೇ ಮಾಡಬೇಕು, ಅಷ್ಟು ಚೆನ್ನಾಗಿತ್ತು ಸಾಂಬಾರು ಪುಡಿ ಮಾತ್ರ. ಆಮೇಲೆ ಈ ಥರ ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು 2 ನಿಮಿಷ ಕುದಿಸ್ಕೋತೀನಿ ಅಷ್ಟೇ. ಕಟಮ್ ಅನ್ಬೇಕು, ನುಣ್ಣಗೆ ಬೇಯಬಾರ್ದು ಕಾಳು. ಹಂಗಾಗಿ ಹುರಿದವರೆಕಾಳು ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ವಲ್ಪ ಮುದ್ದೆ ದೊಡ್ಡ ಕಟ್ಬಿಟ್ಟಿದ್ದೀನಿ, ಫುಲ್ ತಿನ್ಬೇಕು ಅಂತ. ಇದು ನಿಮಗೆ ಪನಿಷ್ಮೆಂಟ್ ಅಲ್ಲ, ಪ್ರೀತಿ. ಟಾಮ್ಸಿ ಗೊರ್ಕೆ ಹೊಡಿತವನೆ. ಸಾಂಬಾರು ಪುಡಿ ಚೆನ್ನಾಗಿದೆಯಾ? ನೆನ್ನೆ ತಂದಲ್ಲ ಹೊಸ ಸಾಂಬಾರು ಪುಡಿ. ಖಾರ ಇದೆಯಾ? ಖಾರ ಜಾಸ್ತಿ ಐತೆ ಕರೆಕ್ಟ್ ಆಗೈತಾ? ಹಂಗಾದ್ರೆ ಸರಿ. ಏನು ಈ ಚಿಟ್ಟೆ ಹಿಡ್ದು ಫ್ರೈ ಮಾಡ್ಬಿಡ್ತೀನಿ ಅಷ್ಟೇ ತಿಕ್ಲತ್ರೆ. ಫ್ರೆಂಡ್ಸ್ ನಿಮ್ಗೆ ಗೊತ್ತಾ, ಈ ಹುಳನ ತಿಂತಾರೆ ಫ್ರೈ ಮಾಡ್ಕೊಂಡು. ದೇವರಳೆ ವಿಡಿಯೋಗಳಲ್ಲಿ ಎಷ್ಟು ನೋಡಿಲ್ಲ ನಾನು. ಫ್ರೆಂಡ್ಸ್ ನೀವು ಕಾಮೆಂಟ್ ಮಾಡ್ರಿ, ತುಂಬಾ ಜನಕ್ಕೆ ಗೊತ್ತು. ಶಿವ ನಂಬಲ್ಲ, ಇದನ್ನ ತಿಂತಾರೆ. ಅಟ್ಯಾಕ್ ಟಾಮ್ ಅಟ್ಯಾಕ್. ಅವನು ಯುದ್ಧ ಮಾಡೋ ಮೂಡಲ್ಲಿಲ್ಲ, ನಿದ್ದೆ ಮೂಡಲ್ಲ ಅವನೇ. ಆಯ್ತು ಮಲ್ಕೋ. ನಂಗಂತೂ ಊಟ ಬೇಡ ಫ್ರೆಂಡ್ಸ್. ಪಾನಿಪುರಿ ಈಗ ತಾನೇ ತಿಂದಂಗೈತೆ, ಈಗಲೇ ತಿಂದಿದ್ದು ಒಂದು 1 ಅವರ್ ಮುಂಚೆ. ಹಾಗಾಗಿ ನನಗೆ ಊಟ ಬೇಡ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಲವಿಶ್ ಜಿಗಣಿ ಹಾಯ್. ಜಿಗಣಿ ಅನ್ನೋದು ಊರು ಹೆಸರಲ್ಲ ಫ್ರೆಂಡ್ಸ್, ಲವಿಶು ಜಿಗಣಿ ಅವರು ಅಂತ. ಕುಮಾರಿ ಸಿಸ್ಟರ್ ಸದಾಶಿವ ಅಣ್ಣ 52ನೇ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನಾವ್ ವಿಶ್ ಮಾಡೋದಲ್ಲ, ನೀವೇ ನಮಗ್ ವಿಶ್ ಮಾಡ್ಬೇಕು. ಅಷ್ಟು ವರ್ಷ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಆನಿವರ್ಸರಿನ ಅಂತ. ಕರಿಯಾ ಮತ್ತೆ ಪ್ರಶಾಂತಿ ಸಿಸ್ಟರ್, ಬ್ರದರ್ ಅಂಡ್ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಸುಮತಿ ಸಿಸ್ಟರ್ ವಿಜಯ್ ಕುಮಾರ್ ಅಣ್ಣ ಹ್ಯಾಪಿ ಆನಿವರ್ಸರಿ. ಆನ್ಸನ್ 8ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತ್ಡೇ. ಚಿನ್ಮಯಿ 7ನೇ ತಾರೀಕು 5 ವರ್ಷದ ಬರ್ತಡೆ, ಹ್ಯಾಪಿ ಬರ್ತ್ಡೇ. ದೀಪಾ ಸಿಸ್ಟರ್ ಸುಬ್ರಹ್ಮಣ್ಯ ಅಣ್ಣ 7ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಸಿಹಿ 12ನೇ ತಾರೀಕು 2ನೇ ವರ್ಷದ ಬರ್ತಡೆ, ಹ್ಯಾಪಿ ಬರ್ತ್ಡೇ. ಭರತ್ ಗೌಡ ಅಣ್ಣ 10ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತ್ಡೇ. ಗೀತಾ ಎಂ ಸಿಸ್ಟರ್ 10ನೇ ತಾರೀಕು, ಹ್ಯಾಪಿ ಬರ್ತ್ಡೇ ಸಿಸ್ಟರ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.